ಈಗಿರುವ ಸರ್ಕಾರ ರಾಜ್ಯದ ಜನರ ಲೂಟಿ ಮಾಡುವ ಸರ್ಕಾರ. ಲೋಕಸಭಾ ಚುನಾವಣೆ ಮುಗಿದ ತಕ್ಷಣ ಈ ಸರ್ಕಾರ ಇರೋದಿಲ್ಲ. ಚುನಾವಣೆ ಮುಗಿದ ಕೆಲವೇ ದಿನಗಳಲ್ಲಿ ಸರ್ಕಾರ ಬೀಳಲಿದೆ ಅಂತ ಆನೇಕಲ್ ಸಮಾವೇಶದಲ್ಲಿ ಎಚ್.ಡಿ. ದೇವೇಗೌಡ ಭವಿಷ್ಯವನ್ನ ನುಡಿದಿದ್ದಾರೆ. ಸೊ ಮೋದಿಗೆ ಎದುರಾಗಿ ನಿಲ್ಲುವಂತ ಒಬ್ಬ ಮುಖಂಡ ಇದ್ದಾನಾ ಅಂತೇಳಿ ಪ್ರಶ್ನೆಯನ್ನು ಹಾಕಿದ್ರು. ಮಮತಾ ಬ್ಯಾನರ್ಜಿ, ಸ್ಟಾಲಿನ್, ಡಿ.ಕೆ. ಶಿವಕುಮಾರ್ ಆಗ್ತಾರಾ ಅಂತೇಳಿ ಪ್ರಶ್ನೆಯನ್ನು ಹಾಕಿದ್ದಾರೆ. ಸೊ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ 40 ವರ್ಷ ದೇಶವನ್ನು ಆಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಹೇಳ್ತಾರೆ ಅಂಥೇಳಿ. ಸೊ ದೇವೇಗೌಡರು ನಮ್ಮ ಮೇಲೆ ಚುನಾವಣೆಗೆ ಬರ್ತಾರೆ ಅಂತ ಹೇಳ್ತಾರೆ. ಸೊ 25,000ದಿಂದ 30,000 ಕೋಟಿ ಸೋನಿಯಾಗೆ ಕೊಟ್ಟಿದ್ದಾರೆ, ರಾಜ್ಯವನ್ನು ಲೂಟಿ ಮಾಡಿ ಹೈಕಮಾಂಡ್ಗೆ ಕೊಟ್ಟಿದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ರಾಜ್ಯದ ಜನರಿಗೆ ಮೋಸ ಮಾಡಿರುವಂಥ ಸರ್ಕಾರ ಬೇಕಾ ಅಂತೇಳಿ ಪ್ರಶ್ನೆಯನ್ನು ಮಾಡಿದರು. ಸೊ ಈಗಿರುವಂಥ ಸರ್ಕಾರ ರಾಜ್ಯದ ಜನರ ಲೂಟಿ ಮಾಡುವ ಸರ್ಕಾರ. ಲೋಕಸಭಾ ಚುನಾವಣೆ ಮುಗಿದ ತಕ್ಷಣ ಈ ಸರ್ಕಾರ ಇರೋದಿಲ್ಲ. ಚುನಾವಣೆ ಆದ ಮೇಲೆ ಕೆಲವೇ ದಿನಗಳಲ್ಲಿ ಈ ಸರ್ಕಾರ ಬೀಳುತ್ತೆ ಅಂತ ಆನೇಕಲ್ ಸಮಾವೇಶದಲ್ಲಿ ದೇವೇಗೌಡರು ಈ ರೀತಿಯಾಗಿ ಭವಿಷ್ಯವನ್ನು ನುಡಿದಿದ್ದಾರೆ. ನಮ್ಮ ರಾಜ್ಯದ ಜನತೆಯ ಹಣವನ್ನು ಲೂಟು ಮಾಡಿ ಅಲ್ಲಿಗೆ ದುಡ್ಡು ಇವರು ತಿನ್ನಲು ಅವರಿಗೂ ಕಳಿಸಿದ್ರು. ದಯಮಾಡಿ ಯಾರು ತಿಳ್ಕೋಬಾರದು. ಹರಿಜನ ಗಿರಿಜನರಿಗೆ ಮನೆ ಕಟ್ಟಲಿಕ್ಕೆ ಕೊಟ್ಟಂತ ಹಣ ಇವತ್ತು ಬಡವರಿಗೆ, ಇವತ್ತು ಅನ್ಯಾಯ ಆಗಿರ್ತಕ್ಕಂಥ ಯಾವ ಸಮುದಾಯಕ್ಕೆ ಯಾವ ಹಣ ಮೀಸಲಾಗಿಟ್ಟಿದ್ರು, ಪರಿಶಿಷ್ಟ ಸಮಾಜಕ್ಕೆ, ಪರಿಶಿಷ್ಟ ವರ್ಗಕ್ಕೆ ಆ ಹಣವನ್ನು ಗ್ಯಾರಂಟಿ ನಿಮಗೆ ಅನ್ಯಾಯ ಬದುಕಲು ಸಾಧ್ಯ ಇಲ್ಲ. ದೇವರು ಮೆಚ್ಚಲಿಲ್ಲ, ಭಗವಂತ ಒಬ್ಬ ಇದ್ದಾನೆ, ನಾವೆಲ್ಲ ನಂಬ್ತೇವೆ, ದೇವರು ಮೆಚ್ಚಲಿಲ್ಲ. ಹೇಳಿ ದೇವೇಗೌಡರು ಅಸತ್ಯ ಹೇಳಿದ್ದಾರೆ ಹೇಳಿ. ಆದ್ದರಿಂದ ಡಾಕ್ಟರ್ ಮಂಜುನಾಥ್ ಬಗ್ಗೆ ಹೇಳಿದ್ದಾರೆ. ಇಬ್ಬರು ನನ್ನ ಸ್ನೇಹಿತ ಅಶ್ವತ್ಥನಾರಾಯಣ ಇವತ್ತು ಮಾತಾಡಿದ್ರು. ಇಲ್ಲಿ ನಮ್ಮ ರಾಜ್ಯದ ಜನತೆಯ ಹಣವನ್ನು ಲೂಟು ಮಾಡಿ ಅಲ್ಲಿಗೆ ದುಡ್ಡು ಇವರು ತಿನ್ನಲು ಅವರಿಗೂ ಕಳಿಸಿದ್ರು. ದಯಮಾಡಿ ಯಾರು ತಿಳ್ಕೋಬಾರದು. ಹರಿಜನ ಗಿರಿಜನರಿಗೆ ಮನೆ ಕಟ್ಟಲಿಕ್ಕೆ ಕೊಟ್ಟಂತ ಹಣ ಇವತ್ತು ಬಡವರಿಗೆ, ಇವತ್ತು ಅನ್ಯಾಯ ಆಗಿರ್ತಕ್ಕಂಥ ಯಾವ ಸಮುದಾಯಕ್ಕೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.